ನೋಡ್ರಿ, ಒಂದು 30 ವರ್ಷದ ಅವಧಿಯೊಳಗೆ ಅರಣ್ಯವನ್ನು ನಿರ್ಮಾಣ ಮಾಡಬಹುದು. ಇನ್ನೂ ಕಡಿಮೆ ಅವಧಿಯೊಳಗೆ. ಯಾಕಂದ್ರೆ ನಮಗೆ ಒಂದು ಮಾದರಿ ಅಂತ ಇರಲಿಲ್ಲ. ಹೌದಪ್ಪ, ಎಲ್ಲೋ ನೋಡಿದ್ವಿ, ತಿಳ್ಕೊಂಡಿದ್ವಿ, ಆ ಪ್ರಕಾರ ಮಾಡಿಬಿಡ್ಬೋದು ಅಂತ ನಾವು ನಮ್ಮದೇ ಪ್ರಯತ್ನಗಳನ್ನು ಮಾಡ್ತಾ ಬಂದ್ವಿ. ಆದರೆ ಈಗ ನಮಗೆ ಗೊತ್ತಾಗಿರೋದ್ರಿಂದ ಇನ್ನೊಬ್ರು ಯಾರೋ 30 ವರ್ಷ ಕಾಯಬೇಕಾಗಿಲ್ಲ. 15 ವರ್ಷಕ್ಕೆ 20 ವರ್ಷಕ್ಕೆ ಒಂದು ಅರಣ್ಯ ತಯಾರು ಮಾಡಿಬಿಡ್ಬೋದು. ನಾವು ಬೇಕಂತಾನೆ ಹೀಗೆ ಡೊಂಕು ಕಾಲಾದಿಗಳನ್ನು ಮಾಡ್ಕೊಂಡಿದ್ದೀವಿ. ಕಾಲ್ದಾರಿ ನೀವು ಅರಣ್ಯದೊಳಗೆ ಹೋಗುವಾಗ ಆರಾಮಾಗಿ ಹೋಗ್ಬೋದು, ಸ್ಟ್ರೇಟ್ ಅಲ್ಲ. ಇದು ಈ ಜಾಗ ಬೇಂದ್ರೆ ನೆರಳು ಅಂತ. ಬೇಂದ್ರೆ ನಮ್ಮ ನಾಡಿನ ಶ್ರೇಷ್ಠ ಕವಿಯೊಳಗೆ ಒಬ್ಬರು. ಅವರು ಧಾರವಾಡದ ಕವಿ, ಪ್ರಕೃತಿಯ ಕವಿ. ಹಾಗಾಗಿ ಇದು ಬೇಂದ್ರೆ ನೆರಳು ಅಂಥೇಳಿ. ಇದು ಕೊಳಲು ಬನ ಅಂತ. ಸುತ್ತಲೂ ಬಿದಿರು ಹಾಕ್ಕೊಂಡಿರೋದ್ರಿಂದ ಕೊಳಲು ಬನ ಅಂತ. ಅಂದರೆ ಸುಮ್ಮನೆ ಬಂದು ಹೋಗೋದು, ಇದೊಂದು ಪಿಕ್ನಿಕ್ ಸ್ಪಾಟ್ ಅಲ್ಲ. ನಾವು ಹುಟ್ಟು ಹಬ್ಬ ಮಾಡ್ಲಿಕ್ಕೆ ನಮಗೆ ಜಾಗ ಕೊಡ್ತೀರೇನು, ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ಪಾರ್ಟಿ ಮಾಡ್ತೀವಿ ಅದಕ್ಕೆ ಜಾಗ ಕೊಡ್ತೀವಿ, ಭಾಳಷ್ಟು ಜನ ಏನೇನೋ ಕಾರಣಕ್ಕೆ ಕೇಳ್ತಾರೆ. ಇಲ್ಲ, ಆ ಕಾರಣಕ್ಕಾಗಿ ಇಲ್ಲಿ ಪ್ರವೇಶ ಇಲ್ಲ, ಇಲ್ಲಿ ಸ್ವಾಗತ ಇಲ್ಲ. ಯಾವ ಕಾರಣಕ್ಕೂ ಇಲ್ಲಿ ಮದ್ಯ ಸೇವನೆಗೆ, ತಂಬಾಕು ಸೇವನೆಗೆ ಅವಕಾಶ ಇಲ್ಲ. ಸರ್ ನಮಸ್ತೆ. ನಮಸ್ಕಾರ. ಸ್ವಾಗತ ನಿಮ್ಗೆ. ನೀವು ಸ್ವಾಗತ ಹೇಳ್ತಾ ಇದ್ದೀರಾ? ಹೌದು. ಸರ್ ತಮ್ಮ ಪರಿಚಯ ಸರ್? ನಾನು ಡಾಕ್ಟರ್ ಸಂಜೀವ್ ಕುಲಕರ್ಣಿ, ಧಾರವಾಡದೊಳಗೆ 35 ವರ್ಷ ಹೆರಿಗೆ ಮತ್ತು ಸ್ತ್ರೀ ಆರೋಗ್ಯ ತಜ್ಞ ಅಂಥೇಳಿ ವೃತ್ತಿ ಮಾಡಿದವನು. ನಮ್ಮ ಮನೆ ಇರೋದು ಧಾರವಾಡದೊಳಗೇನೆ. ಇದು ನಮ್ಮ ಸುಮನ ಸಂಗಮ ಅನ್ನುವಂಥ ಕಾಡು ತೋಟ. ನಿಮಗೆಲ್ಲರಿಗೂ ನಮ್ಮ ಸುಮನ ಸಂಗಮ ಕಾಡು ತೋಟಕ್ಕೆ ಸ್ವಾಗತ. ನೋಡ್ರಿ, ಒಂದು 30 ವರ್ಷದ ಅವಧಿಯೊಳಗೆ ಅರಣ್ಯವನ್ನು ನಿರ್ಮಾಣ ಮಾಡಬಹುದು. ಇನ್ನೂ ಕಡಿಮೆ ಅವಧಿಯೊಳಗೆ. ಯಾಕಂದ್ರೆ ನಮಗೆ ಒಂದು ಮಾದರಿ ಅಂತ ಇರಲಿಲ್ಲ. ಹೌದಪ್ಪ, ಎಲ್ಲೋ ನೋಡಿದ್ವಿ, ತಿಳ್ಕೊಂಡಿದ್ವಿ, ಆ ಪ್ರಕಾರ ಮಾಡಿಬಿಡ್ಬೋದು ಅಂತ ನಾವು ನಮ್ಮದೇ ಪ್ರಯತ್ನಗಳನ್ನು ಮಾಡ್ತಾ ಬಂದ್ವಿ. ಆದರೆ ಈಗ ನಮಗೆ ಗೊತ್ತಾಗಿರೋದ್ರಿಂದ ಇನ್ನೊಬ್ರು ಯಾರೋ 30 ವರ್ಷ ಕಾಯಬೇಕಾಗಿಲ್ಲ. 15 ವರ್ಷಕ್ಕೆ 20 ವರ್ಷಕ್ಕೆ ಒಂದು ಅರಣ್ಯ ತಯಾರು ಮಾಡಿಬಿಡ್ಬೋದು. ಇಷ್ಟು ರಮ್ಯವಾದಂತಹ, ಶಾಂತವಾದಂತಹ ಕವಳಿ ಕೊಳ. ಕವಳಿ ಕೊಳ ಅಂದ್ರೆ ಇದರ ಸುತ್ತಲೂ ಕವಳಿ ಕಂಟಿ ಬಹಳ ಇರೋದ್ರಿಂದ ಇದು ಕವಳಿ ಕೊಳ. ಅಂದ್ರೆ ನಮ್ಮಲ್ಲಿ ಇರೋದು ಮೇಲಿನಿಂದ ನೋಡ್ತಾ ಬಂದದ್ದು ಸಂಪಿಗೆ ಹೊಂಡ, ಮೈನಾ ಹೊಂಡ, ರಘುತೀರ್ಥ ನಮ್ಮ ತಮ್ಮನ ನೆನಪಿಗೆ, ಆಮೇಲೆ ಬೆಳದಿಂಗಳ ಹೊಂಡ, ಈ ಕಡೆ ಕವಳಿ ಕೊಳ, ಇದು ಬೋಧಿಕೆರೆ. ಹೌದು. ಅದು ಪ್ರಾಣಿಗಳ ಪಕ್ಷಿಗಳ ಹೆಸರು, ವ್ಯಕ್ತಿಗಳ ಹೆಸರು ಎಲ್ಲ ಇರ್ಬೇಕಂತ ತೋಟದೊಳಗೆ. ಕೇವಲ ಮನುಷ್ಯರ ಹೆಸರು ಅಷ್ಟೇ ಅಲ್ಲ. ಇಲ್ಲಿ ಇದು ಮತ್ತೆ ಆಲ, ಇದು ಶಿರೀಷ, ಆ ಕಡೆ ಅರಳೆ ಅದ, ಇಲ್ಲಿ ಮತ್ತೆ ಶಿರೀಷ ಅದ, ಇಲ್ಲಿ ಬಕುಳ ಅದ. ಬಕುಳದ ಹೂವು ಭಾಳ ಸಣ್ಣ ಹೂವು ಆಗ್ತದೆ, ಭಾಳ ರಂಜಲ ಅಂತೂ ಕರೀತಾರೆ ಅದಕ್ಕೆ ಮಲೆನಾಡಿನೊಳಗೆ. ಇಲ್ಲಿ ಪಾರಿಜಾತ ಅದ, ಇಲ್ಲಿ ಹತ್ತಿ ಮರ ಅದ. ಮೊನ್ನೆ ಇದ್ರದೇ ಪಲ್ಯ ಮಾಡಿದ್ವಿ. ಮತ್ತು ಬೋಧಿ ಕೆರೆ ಅದ. ನಡುವೆ ಆ ನಡುಗಡ್ಡೆ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಡುವೆ ಒಂದು ಬೋಧಿ ವೃಕ್ಷ ಅದ. ಇದು ಏನು ಹಿಂಗೆ ನಿರ್ಮಾಣ ಆಗಿದ್ದ? ನಾವು ಮಾಡಿದ್ದು. ನಡುವೆ ಒಂದು ನಡುಗಡ್ಡೆ ಇಟ್ಕೊಂಡ್ಬಿಟ್ಟು ಅಲ್ಲಿ ಒಂದು ಬೋಧಿ ವೃಕ್ಷ ಹಚ್ಚಿದ್ವಿ, ಒಂದು ಸಣ್ಣ ಸಸಿ ಹಚ್ಚಿದ್ವಿ. ಇವತ್ತು ಈಗ ಅಷ್ಟು ದೊಡ್ಡದಾಗ್ಯದ ಅಲ್ಲಿ ನಡುವೆ ಆಲದ ಮರ. ಆಲದ ಮರ. ನಮಗೆ ಬಹಳ ವರ್ಷಕ್ಕೆ ಮಳೆ ಆಗಿಬಿಟ್ರೆ, ಸರಿ ಮಳೆ ಆದ್ರೆ ಇದು ಪೂರ್ತಿ ತುಂಬ್ಕೊಂಡ್ಬಿಡ್ತದೆ. ಇಲ್ಲಿ ತನಕನೂ ನೀರು ಬರ್ತದ.
ನೀವು ಹಗಲು ರಾತ್ರಿ ಯಾವಾಗ ಬೇಕಾದವಾಗ ಈಜು ಹೊಡಿಬೋದು. ಅಷ್ಟೇ ಅಲ್ಲದೆ ನಮ್ಮದೇ ಒಂದು ಒಂದು ಹರಿಗೋಲ್ ಇಟ್ಕೊಂಡಿದ್ದೀವಿ, ನೀವು ಬೋಟಿಂಗ್ ಮಾಡ್ಬೋದು. ಬೋಟಿಂಗ್ ನಾನು ಮಾಡ್ಬೋದು. ನೀವು ಈಜು ಹೊಡಿಯೋದು ನೋಡಿದ್ದೆ ಒಂದು ಇದರಲ್ಲಿ. ಕ್ಲಿಪ್ಪಿಂಗ್ಸ್ ಇದ್ರೆ ಕೊಡಿ ನಂಗೆ. ಹಾ 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 ಈಜು ಹೊಡಿಯೋದು ಏನಂದ್ರೆ ಕೃಷಿ ಅಂತ ಅನ್ನೋದು ಬರೀ ಕಷ್ಟ, ಬರೀ ಬೆವರು ಅಲ್ಲ. ಕೃಷಿ ಅಂದ್ರೆ ಖುಷಿ. ಆ ಖುಷಿ ಮಾಡ್ಕೊಳ್ಳೋದು ನಮ್ಮ ಕೈಯೊಳಗಿರ್ತದೆ. ಇದು ಈಜು ಅಂತ ಅನ್ನೋದು ಖುಷಿಯೂ ಹೌದು, ಆರೋಗ್ಯಕ್ಕೆ ಒಂದು ಒಳ್ಳೆ ವ್ಯಾಯಾಮನೂ ಹೌದು. ಹಾ ಮತ್ತೆ ನೀರೆಲ್ಲದಕ್ಕೂ ಉಪಯೋಗ ಆಗ್ತಾ ಇರ್ತದಪ್ಪ. ಎಷ್ಟೊಂದು ಪ್ರಾಣಿ ಪಕ್ಷಿಗಳಿಗೆ ಇದು ಆವಾಸ ಸ್ಥಾನ ಕೊಡ್ತದೆ, ಆಶ್ರಯ ಕೊಡ್ತದೆ. ಈಗ ನಮ್ಮಲ್ಲಿ ಸಸ್ಯ ವೈವಿಧ್ಯ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಇದನ್ನ ಹಿಂಬಾಲಿಸಿ ಜಿಂಕೆ, ನರಿ, ತೋಳ, ಆಮೇಲೆ ಮೊಲ, ನವಿಲು, ಒಂದ್ 4-5 ಥರದ ಹಾವುಗಳು ಇವೆಲ್ಲ ಬಂದಾವ ಇಲ್ಲಿಗೆ. ಜಿಂಕೆನು ಬಂದಿತ್ತು. ಓ ಜಿಂಕೆನೂ ಬಂದಿದ್ದದ. ಇಲ್ಲಿ ಹತ್ತಿರದ್ದು ಬೇರೆ ಕಾಡು ಯಾವ್ದಾದ್ರು ಇದೆಯಾ ನಿಮ್ಮ ತೋಟದ ಕಾಡು ಬಿಟ್ಟು? ಇಲ್ಲ, ಇದಕ್ಕೆ ಹತ್ಕೊಂಡು ಬಿಟ್ಟು ಬೇರೆ ಅರಣ್ಯ ಇಲ್ಲ. ನಾವು ಪಶ್ಚಿಮ ಘಟ್ಟದ ಕಡೆ ಹೋದ ಹಾಗೆ ಇಲ್ಲಿಂದ ಒಂದು 15-20 ಕಿಲೋಮೀಟರ್ ಜಾಯಿಂಟ್ ತರ ಕನೆಕ್ಟಿವಿಟಿ. ಇಲ್ಲಿಲ್ಲ, ಇಲ್ಲಿ ಕನೆಕ್ಟಿವಿಟಿ ಇಲ್ಲ. ಇದು ನಡುವೆ ಒಂಥರ ದ್ವೀಪದ ತರ ಆಗಿಬಿಟ್ಟದ ಇದು. ಆದ್ರೂ ಎಲ್ಲಿಂದನೋ ಬರ್ತಾವು, ಎಲ್ಲಿಂದನೋ ಬರ್ತಾವ. ಮುಳ್ಳಂದಿ ಅದ. ಹಾ ನೀವು ತೋಟದ ಸುತ್ತಲೂ ಒಂದು ಸುತ್ತ ಹಾಕಿ ಬಂದ್ಬಿಟ್ರೆ ನಿಮ್ದೊಂದು ಸಣ್ಣ ಹಾರ್ಟ್ ಆಪರೇಷನ್ ಆದಂಗೆ ಅಷ್ಟು ವ್ಯಾಯಾಮ ಆಗಿಬಿಡ್ತದೆ. ಹ ಇದು ಕವಳಿ ಕೊಳ. ಮೊನ್ನೆ ಮಳೆ ಆಗಿದ್ದಕ್ಕೆ ಒಂದು ಸ್ವಲ್ಪ ನೀರು ಬಂದಿದ್ದದೆ, ಅದರ ಹೋಗ್ತದೆ. ಅದು ಮಳೆಗಾಲದೊಳಗೆ ನೀರು ಬರ್ತದೆ. ಮಳೆಗಾಲದಲ್ಲಿ ಮುಟ್ಟಿಗೆ ಬರ್ಬೇಕು ಸರ್. ಹಂಗಾರೆ ಬರ್ಬೇಕು. ಒಳ್ಳೆ ಅದ್ರಲ್ಲೂ ಬೆಳಗಿನ ಒಂದು ವಾಕ್ ಇದೆಯಲ್ಲ. ಮಳೆಗಾಲದ ಹಸಿರೇ ಬೇರೆ. ಅದು ಎಷ್ಟು ಹಸಿರಾಗ್ಬಿಡ್ತದ ಅಂದ್ರ ಬಹಳ ಚಂದ ಹಸಿರು. ರೇವಿಹಾರಿ ಸಸ್ಯಗಳ ಜೊತೆ ರೇವಿಹಾರಿ ಪಕ್ಷಿಗಳು ಕಾಣಬಹುದು. ಬಹಳ ಬೇರೆ ಬೇರೆ ತರದ ಪಕ್ಷಿಗಳು. ಕೇಳಕ್ಕೆ ಮಜಾ. ನಮ್ಮ ಕ್ಯಾಮ್ರಾಗ ಅದು ಸೆಟ್ ಆಗುತ್ತೆ ಅಲ್ಲ ಗೊತ್ತಿಲ್ಲ. ಸೌಂಡ್ ಇದೆಯಲ್ಲ. ಬರ್ರಿ ಹಿಂಗ್ ಹೋಗೋಣ ಅಂತ. ನಾವು ಬೇಕಂತಾನೆ ಹೀಗೆ ಡೊಂಕು ಕಾಲಾದಿಗಳನ್ನು ಮಾಡ್ಕೊಂಡಿದೀವಿ. ಕಾಲ್ದಾರಿ ಅಂತೀವಿ ನಾವು. ಕಾಲ್ದಾರಿ. ನೀವು ಅರಣ್ಯದೊಳಗೆ ಹೋಗುವಾಗ ಆರಾಮಾಗಿ ಹೋಗ್ಬೋದು, ಸ್ಟ್ರೇಟ್ ಅಲ್ಲ. ಕಾಲ್ದಾರಿ ಎಲ್ಲೂ ಸ್ಟ್ರೇಟ್ ಇರಲ್ಲ, ಹಿಂಗೆ ಇರೋದಿಲ್ಲ, ಇರಬಾರ್ದು. ನೀವು ಆಗ್ಲೇ ಹೇಳ್ತಿದ್ದಾಗೆ ಒಂದು 30% ಮಾತ್ರ ನೀವು ಹಚ್ಚಿರೋದು. ಹೌದು. ಮತ್ತೆ ಅದಾಗೆ ಬಂದಿರೋದು. ಅದರೊಳಗೂ ಮುಖ್ಯವಾಗಿ ದೂರದ ಮೂಲೆಗಳಲ್ಲಿ ಇದು ಒಂದು ಮೂಲೆ. ಈ ಮೂಲೆಯೊಳಗಂತೂ ನಾವು ಹಚ್ಚಿದ್ದು ಬಹಳ ಕಡಿಮೆ, ತಾನಾಗೆ ಬಂದಿರೋದು. 4 ಮೂಲೆಗಳಲ್ಲಿ ತಾನಾಗೆ ಬಂದಿರೋದೇ ಹೆಚ್ಚು.
ಬೇಂದ್ರೆ ನೆರಳು ಸರ್. ಹ್ಮ್. ಇದು ಈ ಜಾಗ ಬೇಂದ್ರೆ ನೆರಳು ಅಂತ. ಬೇಂದ್ರೆ ನಮ್ಮ ನಾಡಿನ ಶ್ರೇಷ್ಠ ಕವಿಯೊಳಗೆ ಒಬ್ರು. ಅವರು ಧಾರವಾಡದ ಕವಿ, ಪ್ರಕೃತಿಯ ಕವಿ. ಹಾಗಾಗಿ ಇದು ಬೇಂದ್ರೆ ನೆರಳು ಅಂಥೇಳಿ. ಮೂಲದೊಳಗೆ ಈ ಸಮೀಪದ ಹಳ್ಳಿಯ ಹಿರಿಯರು ಏನು ಹೇಳಿದ್ದು ನಮಗಂದ್ರೆ, ಇಲ್ಲಿಂದ ಒಂದು ಹಳ್ಳ ಶುರು ಆಗ್ತಾ ಇತ್ತಂತೆ. ಅಂದರೆ ಈ ಕಡೆ ಇಳಿಜಾರದ, ಈ ಕಡೆ ಇಳಿಜಾರದ, ಆ ಕಡೆಯಿಂದ ಇಳಿಜಾರದ, ಇಲ್ಲಿಂದ ಒಂದು ಹಳ್ಳ ಶುರು ಆಗ್ತಾ ಇತ್ತಂತೆ. ನಾವೇನು ಮಾಡಿದ್ವಿ, ಆ ಕವಳಿ ಕೊಳ ಆಳ ಮಾಡಿಬಿಟ್ಟು ಇಲ್ಲಿ ಮಣ್ಣು ತುಂಬ್ಕೊಂಡ್ಬಿಟ್ವಿ. ಅದು ನೀರು ಎರಡೂ ಕಡೆಯಿಂದ ನೀರು ಹೋಗ್ಲಿಕ್ಕೆ ಜಾಗ ಮಾಡಿಕೊಟ್ವಿ ಮಳೆ ಬಂದಾಗ. ಇದು ಅಲ್ಲೊಂದು ವೇದಿಕೆ ಅದ, ಒಂದು ಸುಮಾರು ಒಂದು 100-120 ಜನ ಕೂತ್ಕೊಳ್ಳುವಂಗೆ ವ್ಯವಸ್ಥೆ ಮಾಡ್ತೀವಿ. ಅಲ್ಲಲ್ಲಿ ನಿಮ್ಮಲ್ಲಿ ಈ ತರದ ವ್ಯವಸ್ಥೆ ಮಾಡಿದ್ದೀರಾ? ಬೇರೆ ಬೇರೆ ಥರದ್ದು. ಮತ್ತೆ ಇಲ್ಲಿ ಅನುಗುಣವಾಗಿ ಅಲ್ಲಿ ವೇದಿಕೆ ಬೇರೆ ಬೇರೆ ಥರದ್ದು. ಇಲ್ಲಿ ಯಾವತ್ತೋ ಯಾವುದೋ ಒಂದು ಚಟುವಟಿಕೆ ನಡೀತದೆ, ಮಕ್ಕಳ ಆಟ ನಡೀತದೆ. ಇಲ್ಲಿ ಸುತ್ತಲೂ ಒಂದು 10-12 ಹಲಸಿನ ಮರಗಳಿದಾವೆ. ಈಗ ನೀವು ನೋಡ್ತಾ ಇರುವಂಗೆ ಅವು ದೊಡ್ಡದಾಗ್ತಾ ಇದ್ದಾವೆ. ಇದು ನಾವು ರಾಂಗ್ ಟೈಮ್ ಅನ್ಸುತ್ತೆ ನಾವು ಬಂದಿರೋದು. ಇಲ್ಲ ಅಂದ್ರೆ ಮಳೆ ಇವೆಲ್ಲಾನು ಇನ್ನೊಂದು ತಿಂಗಳಿಗೆ ಹಸಿರಾಗ್ಬಿಡ್ತಾವೆ ಇವು, ಈ ಮತ್ತಿ ಗಿಡಗಳೆಲ್ಲಾನು. ಮಳೆ ಟೈಮಲ್ಲಿ ನೋಡೋದೇ ಬೇರೆ. ಹೌದು ಹೌದು. ಆದ್ರೆ ಈಗಿಂದೇ ಒಂದು ಚಂದ, ಇದು ಒಂದು ಚಂದನೇ. ಆಗದೆ ಇರ್ಬೋದು. ಅವಾಗಿನ ಚಂದ ಅದಿನೋ ಒಂದು ಚಂದ. ಸ್ವಲ್ಪ ನೋಡ್ಕೊಂಡು ಬರ್ರಿ. ಇದು ಕೊಳಲು ಬನ ಅಂತ. ಸುತ್ತಲೂ ಬಿದಿರು ಹಾಕೊಂಡಿರೋದ್ರಿಂದ ಕೊಳಲು ಬನ ಅಂತ. ಅದಕ್ಕೆ ಇದೇನಂತಂದ್ರೆ ಸರಿಯಾಗಿ ಸ್ವಚ್ಛ ಮಾಡ್ಕೊಂಡ್ಬಿಟ್ರೆ ಆತು. ಒಂದು 20-25 ಜನ ಕೂತು ಹರಟೆ ಹೊಡಿಬಹುದು, ಹಾಡ್ಬೋದು, ಏನೂ ಮಾಡ್ಬೋದಪ್ಪ. ಹೌದೌದು. ಇದನ್ನ ನಾವೇ ಮಾಡ್ಕೊಂಡಿರೋದು. ಅದು ಮೊದಲು ಹಾಕೊಂಡಿದ್ವಿ, ಆಮೇಲೆ ಸ್ವಲ್ಪ ಕಡಿಮೆ ಆಗಿತ್ತು. ಅದಕ್ಕೆ ಈಗ ಮತ್ತೆ ಇಲ್ಲಿ 2 ಹಾಕೊಂಡಿದೀವಿ, ಇಲ್ಲಿ 2 ಹಾಕೊಂಡಿದೀವಿ. ಸ್ವಲ್ಪ ವರ್ಷಕ್ಕೆ ಇದೆಲ್ಲ ಪೂರ್ತಿ ತುಂಬ್ಕೊಂಡ್ಬಿಡ್ತದೆ. ಕೊಳಲು ಬನ ಅಂತ. ಎಷ್ಟು ಸುತ್ತಾಟ ಆಗ್ತೀರಾ ಸರ್? ನಮ್ಮಂತವ್ರು ಬರ್ತಾ ಇರ್ತಾರೆ. ಸುತ್ತೋದೇ ಒಂದು ಕೆಲಸಪ್ಪ, ಅದೇ ಒಂದು ಖುಷಿ. ನಿಮ್ಮ ವೃತ್ತಿ ಜೀವನಕ್ಕೂ ಈಗಿನ ವೃತ್ತಿ ಜೀವನಕ್ಕೂ ಎಷ್ಟು ವ್ಯತ್ಯಾಸ ಕಾಣ್ತಾ ಇದೀರಿ ಈಗ? ಅಂದ್ರೆ ಅದು ಆ ಸವಾಲು, ಈ ಖುಷಿ. ಒಂದು ಅಂದರೆ ನಾನು ಹೆರಿಗೆ ತಜ್ಞನಾಗಿ 35 ವರ್ಷ ಏನು ವೃತ್ತಿ ಮಾಡಿದ್ನೋ, ಬಹಳ ಖುಷಿ ಕೊಟ್ಟಂತಹ ವೃತ್ತಿ ಅದು. ಗರ್ಭಿಣಿ ಮಹಿಳೆಯರು ಬರ್ತಾರೆ, ಅವರ ನೋವು, ಅವರ ಬೇನೆ, ಒಂದು ಮಗು ಹುಟ್ಟುತ್ತದೆ, ಅದೊಂದು ದೊಡ್ಡ ಮಹಿಳೆಯರ ಎಲ್ಲ ಕಷ್ಟಗಳಿಗೂ ಅವುಗಳಿಗೆ ಎಲ್ಲೋ ಸಣ್ಣ ಪ್ರಮಾಣದ ಸಹಾಯ ಮಾಡೋದಿದೆಯಲ್ಲ, ಅದು ಬಹಳ ಖುಷಿ ಕೊಟ್ಟದ್ದು ನನಗೆ. ನನಗದು ಬೇಸರ ಅಂತ ಆಗ್ಲಿಲ್ಲ. ಇಲ್ಲ, ಯಾವತ್ತೂ ಇದು 35 ವರ್ಷ ಮಾಡಿದೆ. ಮತ್ತೆ ನನಗೆ ಜನರು ಕೊಟ್ಟಂತ ಪ್ರೀತಿ ಅಷ್ಟಿಷ್ಟಲ್ಲ, ಎಷ್ಟು ಅಭಿಮಾನ, ಎಷ್ಟು ಪ್ರೀತಿ.
ಎಲ್ಲಿಯೋ ದೂರ ಕಾಶ್ಮೀರಕ್ಕೆ ಹೋದಾಗ ನನ್ನ ಹೆಂಡತಿ ಹೆರಿಗೆ ನೀವೇ ಮಾಡಿಸಿದ್ರಿ ಡಾಕ್ಟ್ರೇ ಅಂತ ಹೇಳೋದಾಗ್ಲಿ, ಮಾರ್ಕೆಟ್ ಒಳಗೆ ಯಾರೋ ಸಿಕ್ಕಾಗ ಓ ನನ್ನ ಮಗ ಈಗ PUC ಓದ್ತಾ ಇದ್ದಾನೆ ಅಂತ ಸಂತೋಷದಿಂದ ಹೇಳ್ಕೊಳ್ಳೋದು, ಅದೊಂದು ಆ ಖುಷಿನೇ, ಅದು ಅಲೌಕಿಕವಾದದ್ದು. ಅದೇ ರೀತಿ ಇದು ಇನ್ನೊಂದು ಅಲೌಕಿಕ ಪ್ರಪಂಚ. ಇದು ಏನೂ ಇಲ್ಲದಲ್ಲಿ ಇಷ್ಟೊಂದು ಹಸಿರನ್ನ ಬೆಳೆಸೋದಿದೆಯಲ್ಲ. ಇದು ನೀವು ಆಯ್ಕೆ ಮಾಡ್ಕೊಂಡಿದ್ದೀಗ? ಹೌದು ಹೌದು, ಇದು ಮತ್ತು ನಮ್ಮ ಬಾಲ ಬಳಗ ಶಾಲೆ. ಅದೇ ನಾನು ಮತ್ತೆ ಮತ್ತೆ ಹೇಳೋದೇನೆಂದ್ರೆ, ಬೇಕೋ ಬೇಡವೋ ನನಗೆ 6 ಮಕ್ಕಳಾಗ್ಬಿಟ್ಟಾವೆ ಅಂತ. ಅಂದ್ರೆ ಒಬ್ಬ ಮಗ ಇದ್ದಾನೆ, ಒಬ್ಬಳು ಮಗಳಿದ್ದಾಳೆ, ಜೊತೆಗೆ ಇದೊಂದು ಮಗು, ಶಾಲೆ ಇನ್ನೊಂದು ಮಗು, ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತಿದೆ ಅದು ಮತ್ತೊಂದು ಮಗು, ಗಾಂಧಿ ಶಾಂತಿ ಪ್ರತಿಷ್ಠಾನದ ಅದು ಮತ್ತೊಂದು ಮಗು. ಬೇಕೋ ಬೇಡೋ 6 ಮಕ್ಕಳಾಗ್ಬಿಟ್ಟಾವಪ್ಪ. ಎಲ್ಲಾನು ಸಲಹಬೇಕು, ಬೆಳೆಸ್ಬೇಕು, ಖುಷಿನೇ ಬೇರೆ ಅದು. ಊಟದ ಗಂಟೆ ಬಾರಿಸ್ತು. ಅದು ಇಲ್ಲಿ ಕೇಳಿಸುತ್ತಲ್ವ ಸರ್? ಹೌದು ಹೌದು ಹೌದು. ಟೋಟಲ್ 17 ಎಕರೆ ಅಂದ್ರೆ ಅಲ್ವಾ ಸರ್? ಇದು 17 ಎಕರೆ. ನೀವು ಇದಕ್ಕೆ ಭದ್ರತಾ ದೃಷ್ಟಿಯಿಂದ ಆ ಥರದ ದೊಡ್ಡ ಮಟ್ಟದ್ದು ಇದೇನು ಮಾಡಿಲ್ಲ ಅಲ್ಲ? ಇಲ್ಲ, ನಾವು ಮುಳ್ಳು ತಂತಿಯ ಬೇಲಿ ಹಾಕಿ ಮತ್ತೊಂದಿಲ್ಲ. ಮುಳ್ಳು ತಂತಿ ಹಾಕೇ ಇಲ್ಲ? ಇಲ್ಲ ಇಲ್ಲ, ಇದೆಲ್ಲ ಜೀವಂತ ಬೇಲಿಯೇ, ಇದೆಲ್ಲ ಜೀವಂತ ಬೇಲಿಯೇ. ಸರಿ, ಯಾಕೆ ಹಾಕ್ಬಾರ್ದು ಅಂತ ಅನ್ಸ್ಲೇ ಇಲ್ವಾ, ಅಥವಾ ಹಾಕೋ ಅವಶ್ಯಕತೆ ಕಾಣಿಸ್ಲಿಲ್ಲ ನಮಗೆ? ಹೌದು, ಯಾಕಂದ್ರೆ ಅದು ದೊಡ್ಡ ಖರ್ಚು. 17 ಎಕರೆಗೆ ನೀವು ತಂತಿ ಬೇಲಿ ಹಾಕೋದಂದ್ರೆ ಅದು ಲಕ್ಷಾಂತರ ರೂಪಾಯಿ ಖರ್ಚದು. ಅದ್ರ ಬದಲಿ ನಾವು ಜೀವಂತ ಬೇಲಿ ಮಾಡ್ಕೊಂಡಿದೀವಿ. ಈಗಂತೂ ವರ್ಷಕ್ಕೆ 1 ಸಲನೋ 2 ಸಲನೋ ಯಾವುದೋ ಒಂದು ಎಮ್ಮೆ ನುಸುಳಿ ಒಳಗ್ ಬರ್ತದಷ್ಟೇ. ತೀರಾ ಕಡಿಮೆ ಸಮಸ್ಯೆ. ನಮ್ಮಂತ ಜೀವಂತ ಪ್ರಾಣಿಗಳು ಯಾವತ್ತು ಜೀವಂತ ಪ್ರಾಣಿಗಳು, ಅದೇ ಹೇಳಿದ್ನಲ್ಲ, ಯಾವತ್ತೋ ಒಂದ್ಸಲ ಬಂದು ಗಂಧದ ಮರ ಕಟ್ ಮಾಡ್ಕೊಂಡು ಹೋಗಿದ್ದು. ಬೇರೇನು ಆ ಮಟ್ಟಕ್ಕೆ ತೊಂದರೆ ಆಗ್ಲಿಕ್ಕಿಲ್ಲ ಅನ್ನೋದು ನಮ್ಮ. ಹೌದೌದೌದು, ಇಲ್ಲ. ಮತ್ತೆ ಈಗ ಈ ಸಮೀಪದ ದಡ್ಡಿ ಕಮಲಾಪುರ ಹಳ್ಳಿ ಮತ್ತು ಮಲ್ಲಿಗವಾಡ ಹಳ್ಳಿ, ಆ ಜನರಿಗೆ ಗೊತ್ತಾಗಿದ್ದದೆ ಈ ಪ್ರಯತ್ನ ಏನು ಅಂತ. ಮೊದಲು ಸಹಜವಾಗಿ ಅವ್ರು ಏನ್ ಅನ್ಕೊಂಡಿದ್ರು ಅಂದ್ರೆ, ಓ ಇವ ಡಾಕ್ಟರ್ ಇದಾನ, ಬಾಳ ದುಡ್ಡದ, ಫಾರ್ಮ್ ಹೌಸ್ ಕಟ್ಕೋತಾನೆ, ಪಾರ್ಟಿ ಮಾಡ್ಲಿಕ್ಕೆ ಬರ್ತಾನೆ, ಹಂಗ ಹಿಂಗ ಅಂತ. ಅದಲ್ಲ ಅನ್ನೋದು ಗೊತ್ತಾಯ್ತಲ್ಲ. ಇದೊಂದು ವಿಶೇಷವಾದಂತ ಪ್ರಯತ್ನ. ಹಾಗಾಗಿ ಈಗ ಜನ ಅವ್ರು ಬಹಳ ಸಹಕಾರ ಕೊಡ್ತಾರೆ. ಏನ್ ಹೇಳಿದ್ರು ಸರ್, ನೀವ್ ಈ ತರ ಮಾಡ್ತೀನಿ, ಇಲ್ಲಿ ಜಮೀನ್ ತಗೊಂಡು ಏನೋ ಮಾಡ್ತೀನಿ ಅಂತಂದಾಗ ಅವ್ರಿಗೆ ಏನಂದ್ರೆ, ಇದ್ರೊಳಗೆ ಏನ್ರಿ ಕಾಡು ಬೆಳೆಸ್ತಾ ಇದ್ದೀರಲ್ಲ, ಇದರಿಂದ ನಿಮ್ಗೇನು ಉತ್ಪನ್ನ, ಏನ್ ಆದಾಯ? ನಾನಂದೆ, ಆದಾಯವನ್ನ ಯಾಕೆ ಬರೀ ದುಡ್ಡಿನ ರೂಪದೊಳಗೆ ನೋಡ್ಬೇಕು? ಇಷ್ಟು ವ್ಯಾಯಾಮ ಸಿಗ್ತದೆ, ಇಷ್ಟು ಶುದ್ಧ ಗಾಳಿ ಸಿಗ್ತದೆ, ಇಷ್ಟೊಂದು ಹಸಿರು ಸಿಗ್ತದೆ, ನಮಗೆ ಶುದ್ಧವಾದಂತ ಹಣ್ಣುಗಳು, ಆಹಾರ ಸಿಗ್ತದೆ, ಮತ್ತು ಇಷ್ಟೊಂದು ಜನರ ಸ್ನೇಹ ಸಿಗ್ತದೆ. ಎಷ್ಟು ಜನ ಬರ್ತಾರೆ, ಶಿಬಿರಕ್ಕೆ ಬರ್ತಾರೆ, ನೋಡ್ಲಿಕ್ಕೆ ಬರ್ತಾರೆ. ಈಗಿಲ್ಲ ಅಂದ್ರೆ ನನಗೆ ಹೇಳ್ರಿ, ಕಲಬುರಗಿಯಿಂದ ಜಗದೀಶ್ ಅಣ್ಣ ಯಾಕೆ ಬರ್ಬೇಕಾಗಿತ್ತು ಇಲ್ಲಿಗೆ? ನನಗೂ ಅವ್ರಿಗೂ ಏನ್ ಸಂಬಂಧಪ್ಪ? ಅಷ್ಟು ಪ್ರೀತಿಯಿಂದ ಅಲ್ಲಿಂದ ಹುಡ್ಕೊಂಡು ಬರ್ತಾರಲ್ಲ. ಈ ನಂಟು ಬೆಳೀತದಲ್ಲ, ಇಡೀ ಕರ್ನಾಟಕದುದ್ದಕ್ಕೆ, ಇಡೀ ಭಾರತದುದ್ದಕ್ಕೆ ನಮಗೆ ಸ್ನೇಹಿತರು ಇವತ್ತು. ಇದಕ್ಕಿಂತಲೂ ದೊಡ್ಡ ಶ್ರೀಮಂತಿಕೆ ಯಾವುದು? ಇಲ್ಲಿ ಕಾಫಿ ಸಸಿಗಳಿದ್ದಾವೆ. ಇದೊಂದು ಹಳೆಯ ಕುರ್ಚಿ. ಹೌದು.
ಮತ್ತು ನಾವು ಮಾಡಿರೋದೇ ಭಾಳ ಗ್ರೇಟ್ ಏನು ಅಂತ ನಾವು ಅಂದ್ಕೊಂಡಿಲ್ಲ. ಇನ್ನೂ ಮಾಡೋದು ಭಾಳ ಅದ. ಇನ್ನೂ 10 ಜನರನ್ನು ನೋಡಬೇಕು, 10 ಕಡೆ ಹೋಗಿ ಬರಬೇಕು. ಹಾಂ, ಬೇರೆ ಬೇರೆ ಕಡೆ ಬೇರೆ ಬೇರೆ ಜನ ಮಾಡಿರುವಂಥ ಪ್ರಯತ್ನಗಳನ್ನು ನಾವು ತೊಗೊಂಬರ್ಬೇಕು. ಮಾಡೋದು ಬೇಕಾದಷ್ಟದ. ನಾವು ಮೊದಲಿನಿಂದಲೂ ಈ ನಮ್ಮ 17 ಎಕರೆ ಸುಮನ ಸಂಗಮ ಕಾಡು ತೋಟ ಇದು ಕೇವಲ ನಮ್ಮ ಕುಟುಂಬದ ಖಾಸಗಿ ತೋಟ, ಇದು ಕೇವಲ ನಮ್ಮ ಸಂತೋಷಕ್ಕಾಗಿ ಅಂತ ನಾವು ಯಾವತ್ತೂ ನೋಡಿಲ್ಲ. ಹೆಚ್ಚು ಜನ ಬರಬೇಕು, ನಮ್ಮ ಜೊತೆ ಅವರೂ ಈ ಖುಷಿಯನ್ನು ಪಡಿಬೇಕು ಅನ್ನೋದು ನಮ್ಮ ಆಸೆ. ಆದರೆ ಸುಮ್ಮನೆ ಬಂದು ಹೋಗೋದು ಇದೊಂದು ಪಿಕ್ನಿಕ್ ಸ್ಪಾಟ್ ಅಲ್ಲ. ನಾವು ಹುಟ್ಟು ಹಬ್ಬ ಮಾಡ್ಲಿಕ್ಕೆ ನಮಗೆ ಜಾಗ ಕೊಡ್ತೀರೇನು, ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ಪಾರ್ಟಿ ಮಾಡ್ತೀವಿ ಅದಕ್ಕೆ ಜಾಗ ಕೊಡ್ತೀವಿ, ಭಾಳಷ್ಟು ಜನ ಏನೇನೋ ಕಾರಣಕ್ಕೆ ಕೇಳ್ತಾರೆ. ಇಲ್ಲ, ಆ ಕಾರಣಕ್ಕಾಗಿ ಇಲ್ಲಿ ಪ್ರವೇಶ ಇಲ್ಲ, ಇಲ್ಲಿ ಸ್ವಾಗತ ಇಲ್ಲ. ಆದರೆ ನಿಮಗೆ ನಿಜವಾಗಿಯೂ ಪ್ರಕೃತಿಯ ಬಗ್ಗೆ ಒಂದು ಒಲವಿದೆ, ಗಿಡಮರಗಳ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು, ಪಕ್ಷಿ ವೀಕ್ಷಣೆ ಮಾಡಬೇಕು, ಅಥವಾ ನಿಮ್ಮ ಒತ್ತಡವನ್ನು ಕಳ್ಕೊಳ್ಳೋ ಸಲುವಾಗಿ ನಾನು ಇಲ್ಲಿ ಬಂದು ಪರೀಕ್ಷೆ ತಯಾರಿ ಮಾಡ್ತೀನಿ, ಓದುತ್ತೀನಿ ಒಂದು ಕಡೆ ಕೂತ್ಕೊಂಡು, ಅಥವಾ ನಾಟಕಗಳನ್ನು ಕಟ್ತೀವಿ, ಯಾವ್ಯಾವುದೋ ಕಾರಣಕ್ಕೆ ಜನ ಬರ್ತಾರೆ. ಅದೆಲ್ಲದಕ್ಕೂ ನಮ್ಮ ಸ್ವಾಗತ ಇದೆ. 2-3 ಸಂಗತಿಗಳು. ಒಂದು, ಯಾವ ಕಾರಣಕ್ಕೂ ಇಲ್ಲಿ ಮದ್ಯ ಸೇವನೆಗೆ, ತಂಬಾಕು ಸೇವನೆಗೆ ಅವಕಾಶ ಇಲ್ಲ. ಎರಡನೇದು, ಒಂದು ದಿವಸದ ಮಟ್ಟಿಗೆ ನೀವು ಬಂದು ಭೇಟಿ ಕೊಟ್ಟು ನೋಡಿ ಹೋಗ್ತೀವಿ ಅಂದರೆ ಸರಿ. ಆದರೆ 2 ದಿವಸ 3 ದಿವಸ ಉಳಿತೀವಿ ಅಂತ ಆದರೆ ನೀವು ಶ್ರಮದಾನ ಮಾಡ್ತಕ್ಕದ್ದು. ನಮ್ಮ ತೋಟದೊಳಗೆ ಏನು ಕೆಲಸ ಇರ್ತದೋ ಆ ದಿವಸ, ಅದು ನೀರು ಹಾಕೋದಿರ್ಬೋದು, ಗೊಬ್ಬರ ಮಾಡೋದಿರ್ಬೋದು, ಮತ್ತೊಂದೇನೋ ಇರ್ಬೋದು, ನೀವು ನಮ್ಮ ಜೊತೆ ನಮ್ಮ ಕೆಲಸದೊಳಗೆ ಕೈ ಜೋಡಿಸ್ಬೇಕು ಅಂತ. 3ನೇದ್ದು, ನೀವು ಪ್ಲಾಸ್ಟಿಕ್ ಕಸ ತರಬೇಡ್ರಿ, ನೀವೇನಾದರೂ ಪ್ಲಾಸ್ಟಿಕ್ ಸಾಮಾನು ತಂದಿದ್ರೆ ನಿಮ್ಮ ಜೊತೆ ವಾಪಸ್ ತೊಗೊಂಡು ಹೋಗ್ರಿ ಅಂಥೇಳಿ. 4ನೇದ್ದು, ದಯಮಾಡಿ ಮೊದಲಿಗೆ ಹೇಳಿ ನಮಗೆ ತಿಳಿಸಿ ಬರ್ರಿ ಅಂತ. ಸುಮ್ಮನೆ ಧುತ್ತಂತ ಬಂದುಬಿಟ್ರೆ ನಾವು ಮತ್ಯಾವುದೋ ಕೆಲಸದೊಳಗೆ ಇರ್ತೀವಿ, ಸ್ವಲ್ಪ ಅದು ಸಮಸ್ಯೆ ಆಗ್ತದೆ. ಕೇಳ್ಕೊಂಬಿಟ್ಟು ಬರ್ರಿ, ಅಷ್ಟೇ ನಮ್ಮ ವಿನಂತಿ. ಮಕ್ಕಳು ಬಂದರೆ ನಮಗೆ ಬಹಳ ಖುಷಿ. ಇಲ್ಲಿ ಬಂದು ಏನೇನು ಶಿಬಿರ ಇರುತ್ತೆ ಸರ್? ಯಾವಾಗ ಹೆಂಗೆ ಸಂಪರ್ಕಿಸಬಹುದು ಇಲ್ಲಿಗೆ? ನಾವು ಇಲ್ಲಿ ಇತ್ತಿತ್ತಲಾಗಂತೂ ಹೆಚ್ಚು ಶಿಬಿರಗಳನ್ನು ಮಾಡ್ತಾ ಇದ್ದೀವಿ. ಒಂದು, ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ಅಂಥೇಳಿ ಯಾವ ಸಸ್ಯಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದೀವೋ ಅವುಗಳನ್ನು ಆಹಾರವಾಗಿ ಯಾವ ರೀತಿ ಸೇವಿಸಬಹುದು ಅಂತನ್ನುವಂಥ ಶಿಬಿರ, ಅಥವಾ ಜೀವನ ವಿದ್ಯಾ ಶಿಬಿರ ಅನ್ನೋದು ಮಾಡ್ತೀವಿ. ಮತ್ತು ಧ್ಯಾನದ ಶಿಬಿರ ಮಾಡ್ತೀವಿ, ಮೌನ ಶಿಬಿರ ಮಾಡ್ತೀವಿ, ಚರಕ ಶಿಬಿರ ಮಾಡ್ತೀವಿ, ಮಕ್ಕಳ ಸಲುವಾಗಿ ರಜೆ ದಿನಗಳಲ್ಲಿ ಶಿಬಿರಗಳನ್ನು ಮಾಡ್ತೀವಿ. ಬೇರೆ ಬೇರೆ ರೀತಿಯ ಶಿಬಿರಗಳನ್ನು, ಆರೋಗ್ಯದ್ದು, ಜೀವನ ಶೈಲಿ ಶಿಬಿರಗಳನ್ನು ಮಾಡ್ತೀವಿ. ಬೇರೆ ಬೇರೆ ಥರ ಶಿಬಿರಗಳು ನಡೀತಾ ಇರ್ತವೆ. ಇನ್ನೂ ಹೆಚ್ಚು ಮಾಡೋದಿದೆ. ಹೆಂಗೆ ಸಂಪರ್ಕಿಸಬೇಕು ಸರ್? ನಮ್ಮದೊಂದು ವೆಬ್ಸೈಟ್ ಅದೇ, sumanasangama.com ಅಂಥೇಳಿ. ನೀವು ಅಲ್ಲಿಗೆ ಸಂಪರ್ಕ ಮಾಡೋದು ಹೌದು. ಇಲ್ಲ, ನಮ್ಮ ಫೋನ್ ನಂಬರ್ಗೆ ಕೇಳಿ ನಾವು ಬರ್ಬೋದಾ, ಯಾವಾಗ ಬರ್ಬೋದು ಅಂತ ಕೇಳಬೇಕು. ಹೀಗೆ ಸಂಪರ್ಕ ಮಾಡಿ. ಹೌದು. ಓಕೆ, ಇಲ್ಲಿ ನಿಮ್ಮ ತೋಟದಲ್ಲಿ ಶಿಬಿರಾರ್ಥಿಗಳೆಲ್ಲ ನಡೀತಾ ಇರುತ್ತೆ ಚಟುವಟಿಕೆಗಳು. ಇಲ್ಲಿ ಬಂದಂತಹ ಆ ಶಿಬಿರಾರ್ಥಿಗಳಿಗೆ ಪಾಲ್ಗೊಳ್ಬೇಕು ಅಂದ್ರೆ ಏನಾದ್ರು ಶುಲ್ಕವಿದೆಯಾ? ರಿಜಿಸ್ಟರ್ ಆಗಬೇಕು ಅಂದ್ರೆ ಏನಿದೆ ಆ ಕಂಡೀಷನ್ಸ್? ನಮ್ಮ ಎಲ್ಲ ಶಿಬಿರಗಳನ್ನು ನಾವು ಮುಂಗಾಣಿಕೆ ತತ್ವದ ಮೇಲೆ ನಡೆಸ್ತೀವಿ. ಮುಂಗಾಣಿಕೆ ತತ್ವ ಅಂತಂದರೆ, ಶಿಬಿರಗಳಿಗೆ ಬರುವವರು ಮೊದಲಿಗೆ ಇಷ್ಟು ಪ್ರವೇಶ ಶುಲ್ಕ ಅಂತ ದುಡ್ಡು ಕೊಟ್ಟು ಬರಬೇಕಾಗಿಲ್ಲ. ಇಲ್ಲ, ಬೇರೆ ಬೇರೆ ಥರದ ಶಿಬಿರಗಳಿಗೆ ಮೊದಲಿಗೆ ಹೆಸರು ಬರೆಸಿಬಿಟ್ರೆ ಆಯಿತು. ಬಟ್ ಈ ಬೇರೆ ಕಡೆ ಎಲ್ಲ ನಾವು ರಿಜಿಸ್ಟ್ರೇಷನ್ ಟೈಮಲ್ಲೇ ಅಮೌಂಟ್ ಪೇ ಮಾಡಬೇಕು. ಇಲ್ಲ, ನಮ್ಮಲ್ಲಿ ನಾವು ಮುಂಗಾಣಿಕೆ ತತ್ವ ಅಂತ ಮಾಡ್ಕೊಂಡಿದೀವಿ. ನಮ್ದೇನಂತಾರೆ, ಎಲ್ಲ ವ್ಯಕ್ತಿಗಳು ಒಳ್ಳೆಯವರೇ. ಹಾಗಾಗಿ ನಾವು ಎಲ್ಲರ ಮೇಲೂ ವಿಶ್ವಾಸ ಇಡ್ತೀವಿ. ಅವರು ಶಿಬಿರಕ್ಕೆ ಬರ್ತಾರೆ, ಶಿಬಿರಕ್ಕೆ ಎಷ್ಟು ಜನ ಆಗ್ತಾರೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ಕೊನೆ ದಿವಸ ಒಟ್ಟು ಖರ್ಚು ಎಷ್ಟು ಅನ್ನೋದನ್ನ ಅವ್ರಿಗೆ ಹೇಳ್ತೀವಿ ನಾವು. ಅವರಿಗೆ ಶಕ್ತಿಯಾನುಸಾರ ಎಷ್ಟು ಕೊಡ್ಲಿಕ್ಕೆ ಸಾಧ್ಯವೋ ಅಷ್ಟು ಅವ್ರು ಕೊಡಬೇಕು.
ಹ. ಹಿಂದಿನವ್ರು ಕೊಟ್ಟಿದ್ದರಿಂದಾಗಿ ನಮಗೆ ಈ ಶಿಬಿರ ಮಾಡ್ಕೊಲಿಕ್ಕಾಗಿದ್ದದೆ. ನೀವೆಲ್ಲ ಎಷ್ಟು ಕೊಡ್ತೀರೋ ಅದರ ಆಧಾರದ ಮೇಲೆ ಮುಂದಿನ ಶಿಬಿರ ಮಾಡ್ಕೊಲಿಕ್ಕಾಗ್ತದೆ. ಫಿಕ್ಸ್ಡ್ ಚಾರ್ಜ್ ಅಂತ ಇಲ್ಲ ಸರ್. ಫಿಕ್ಸ್ಡ್ ಚಾರ್ಜ್ ಅಂತ ಇರೋದಿಲ್ಲ. ಒಟ್ಟು ಶಿಬಿರಕ್ಕೆ ಬಂದಂಥ ಜನ ಎಷ್ಟು, ಒಟ್ಟು ಖರ್ಚಾಗಿದ್ದೆಷ್ಟು, ಅದರ ಲೆಕ್ಕಾಚಾರ ಪಾರದರ್ಶಕವಾಗಿ ಜನರ ಮುಂದೆ ಇಟ್ಬಿಡ್ತೀವಿ ನಾವು. ಇಷ್ಟು ಖರ್ಚಾಗಿದ್ದಿದೆ, ನೀವು ಎಷ್ಟಾದರೂ ಕೊಡ್ಬೋದು. ಕೆಲವೊಬ್ರಿಗೆ ಕೊಡ್ಲಿಕ್ಕೆ ಶಕ್ತಿ ಇರ್ತದೆ, ಕೊಡ್ತಾರೆ. ಕೆಲವೊಬ್ರಿಗೆ ಕೊಡ್ಲಿಕ್ಕೆ ಶಕ್ತಿ ಇರೋದಿಲ್ಲ. ಸರ್ ನೀವು ಹಿಂಗಂದ್ರೆ ಹೆಂಗೆ ಈಗಿನ ಕಾಲದಲ್ಲಿ? ಎಲ್ಲ ಮನುಷ್ಯರು ಒಳ್ಳೆಯವರೇ. ಈಗಿನ ಕಾಲದೊಳಗೂ Okay. ಆ ಒಳ್ಳೆತನವನ್ನ ಸ್ಪರ್ಶ ಮಾಡೋದು ನಮ್ಮ ಗುರಿ. ಬಟ್ ಇಷ್ಟೇ ಅಂತ ನೀವು ಹೇಳಲ್ಲ. ಹೇಳೋದಿಲ್ಲ, ನಮಗೆ ಯಾವತ್ತೂ ಸಮಸ್ಯೆ ಆಗಿಲ್ಲ. ಇಲ್ಲಿ ಬಂದು ಇಲ್ಲೇ ಉಳ್ಕೊಳ್ತೀರಾ, 3 ದಿವಸ ಇಲ್ಲೇ ಇರ್ತಾರೆ, ಊಟ ಇರುತ್ತೆ. ಹೌದು, ತೀರಾ ಸರಳ ಊಟ ಮತ್ತು ವಸತಿ ವ್ಯವಸ್ಥೆ ಇರ್ತದೆ. ಮಹಿಳೆಯರಿಗೆ ಪ್ರತ್ಯೇಕ, ಪುರುಷರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಇರ್ತದೆ. ಒಟ್ಟು ವ್ಯವಸ್ಥೆ ಬಹಳ ಸರಳ, ಬಹಳ ಸಾದಾ. Okay. ನಮ್ಮ ಈ ಕಾಡು ತೋಟದೊಳಗೆ ನಾವೇನು ಪ್ರಯತ್ನ ಮಾಡ್ತಾ ಇದ್ದೀವೋ, ಬಂದು ನಮ್ಮ ಜೊತೆ ಕೈ ಜೋಡಿಸ್ರಿ. ಇದನ್ನ ಇನ್ನೂ ಹೆಚ್ಚು ಹೇಗೆ ಚಂದ ಮಾಡ್ಬೋದು, ನಮ್ಮ ಪ್ರಯತ್ನಗಳನ್ನು ಇನ್ನೂ ಹೆಚ್ಚು ಸರಿ ಹೆಂಗೆ ಮಾಡ್ಬೋದು, ನಮಗೆ ನಿಮ್ಮ ಸಲಹೆಗಳು, ಸೂಚನೆಗಳು ಬಹಳ ಬಹಳ ಅವಶ್ಯ. ದಯಮಾಡಿ ನಮಗೆ ಮಾರ್ಗದರ್ಶನ ಮಾಡ್ರಿ. ಧನ್ಯವಾದಗಳು ಸರ್. ಇಷ್ಟೊತ್ತನಕ ವಿಸ್ತೃತವಾಗಿ ತಮ್ಮ ತೋಟದ ಬಗ್ಗೆ ಅಥವಾ ತಮ್ಮ ಕಾಡಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು. ಸರ್.